ಬಂಧುಗಳೇ ನಮಸ್ಕಾರ. ಇತ್ತೀಚಿನ ದಿನಗಳಲ್ಲಿ ದೃಶ್ಯ ಮಾಧ್ಯಮ ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ಅನಾವಶ್ಯಕವಾಗಿ ಬಹಳ ಚರ್ಚಿತವಾಗುತ್ತಿರುವ ವಿಷಯ ಶ್ರೀ ಕ್ಷೇತ್ರ ಧರ್ಮಸ್ಥಳ ಹಾಗೂ ಹೆಗ್ಗಡೆಯವರ ಕುಟುಂಬದ ವಿರುದ್ಧ. ನಿಜವಾಗ್ಲೂ ತುಂಬಾ ಬೇಜಾರಾಗುತ್ತೆ. ಅನಗತ್ಯವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳವನ್ನು ತಳುಕು ಹಾಕಿ ಮಾತನಾಡೋದು ನೋಡಿದರೆ ತುಂಬಾ ನೋವಾಗುತ್ತೆ. ಸುಮಾರು 800 ವರ್ಷಗಳ ಇತಿಹಾಸವಿರುವ ನಿರಂತರ ಅನ್ನದಾನ, ಅಕ್ಷರದಾನಗಳನ್ನು ನಡೆಸುತ್ತಾ ಬಂದಿರುವ ಹಾಗೂ ನಿರ್ಗತಿಕ ಬಡ ಮಹಿಳೆಯರಿಗೆ ಸ್ವಯಂ ಸಹಾಯ ಸಂಘಗಳ ಮೂಲಕ ದಾರಿದೀಪವಾಗುತ್ತಿರುವ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡುತ್ತಿರುವುದು ಖಂಡನೀಯ. ಹಿಂದೂಗಳ ಶ್ರದ್ಧಾ ಕೇಂದ್ರ. ಜೀವನದಲ್ಲಿ ಒಮ್ಮೆಯಾದರೂ ಧರ್ಮಸ್ಥಳಕ್ಕೆ ಭೇಟಿ ನೀಡಿ ಶ್ರೀ ಮಂಜುನಾಥನ ದರ್ಶನ ಪಡೆದು ಪುನೀತರಾಗಬೇಕೆಂದು ಲಕ್ಷಾಂತರ ಭಕ್ತರು ಬಯಸುತ್ತಾರೆ. ದೇವರ ಕೃಪೆಗೆ ಪಾತ್ರರಾಗುತ್ತಾರೆ. ಅಲ್ಲದೆ ಧರ್ಮಾಧಿಕಾರಿಗಳು ಸಮಾಜಮುಖಿ ಕಾರ್ಯಗಳನ್ನು ನೋಡಿ ಶ್ಲಾಘನೆ ವ್ಯಕ್ತಪಡಿಸುತ್ತಾರೆ. ಇಂತಹ ಕೇಂದ್ರದ ಬಗ್ಗೆ ಸಮಾಜಘಾತಕ ಶಕ್ತಿಗಳು ಅನಗತ್ಯವಾಗಿ ಸ್ಥಳದ ಹೆಸರಿಗೆ ಕಳಂಕ ತರಲು ಪ್ರಯತ್ನಿಸುತ್ತಿದೆ. ಕೆಲವು ದುಷ್ಕರ್ಮಿಗಳು ವಾಕ್ ಸ್ವಾತಂತ್ರ್ಯ ಇದೆ ಎಂದು ಆದಿ ಬೀದಿಗಳಲ್ಲಿ ನ್ಯಾಯ ಕೇಳುವುದು ಎಷ್ಟು ಸರಿ? ಅವರ ಬಳಿ ಸಾಕ್ಷ್ಯಾಧಾರಗಳು ಇದ್ದಲ್ಲಿ ನ್ಯಾಯಾಲಯ ಅಥವಾ ತನಿಖಾ ಸಂಸ್ಥೆಗಳಿಗೆ ನೀಡಲಿ. ಈಗಾಗಲೇ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಅಪಪ್ರಚಾರ ಮಾಡಿರುವ ಗುರುವಾಯೂರಕೆರೆ ನಾಗರಿಕ ಟ್ರಸ್ಟ್ನ ಶ್ರೀ ಸೋಮನಾಥ್ ನಾಯಕ್ ಅವರಿಗೆ ಸಿವಿಲ್ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯ ಶಿಕ್ಷೆ ವಿಧಿಸಿ ಅನುಭವಿಸಿರ್ತಾರೆ. ಇವರ ಗುರು ತಿಮ್ಮಾರೋಡಿ, ಇವನ ಶಿಷ್ಯ ಭಯೋತ್ಪಾದಕ ಗಿರೀಶ ಜೈಲು ಶಿಕ್ಷೆ ಅನುಭವಿಸಿದವನು. ಇವನ ಶಿಷ್ಯ SADPIನ ಮತಾಂಧ ಸಮೀರ. ಇವರ ಉದ್ದೇಶ ಒಂದೇ, ಸೌಜನ್ಯ ಸಾವಿಗೆ ನ್ಯಾಯ ಕೊಡಿಸುವುದಲ್ಲ. ಇವರ ಗುರುಗಳು ಅನುಭವಿಸಿರುವ ಜೈಲು ಶಿಕ್ಷೆಗೆ ಪ್ರತೀಕಾರವಾಗಿ ಹಿಂದೂಗಳನ್ನು ಎತ್ತು ಕಟ್ಟಿ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ತೀವ್ರತರದ ತನಿಖೆ ನಡೆಸಿದರೆ ಈ ಕ್ರಿಮಿನಲ್ ಜಾತಕ ಹೊರಬರಲಿದೆ. ಅಲ್ಲದೆ ಇವರಿಗೆ ಸಹಾಯ ಮಾಡುತ್ತಿರುವ ಕಾಣದ ಕೈಗಳು ಹೊರಬರಲಿವೆ. ಅಂತಿಮವಾಗಿ ಹೇಳುವುದೇನೆಂದರೆ, ಈಗಾಗಲೇ ಸರ್ಕಾರ SIT ತನಿಖೆಗೆ ಆದೇಶಿಸಲಾಗಿದೆ. ಇದನ್ನು ಸ್ವಾಗತಿಸುತ್ತೇನೆ. ಅಪಪ್ರಚಾರ ಮಾಡುವವರು ಅಪಪ್ರಚಾರ ಮಾಡುವುದನ್ನು ಬಿಟ್ಟು ಅವರ ಬಳಿ ಸಾಕ್ಷಿ ದಾಖಲೆಗಳು ತನಿಖಾ ಸಂಸ್ಥೆಗೆ ಮುಂದೆ ಸಲ್ಲಿಸಲಿ. ಯಾರೇ ತಪ್ಪು ಮಾಡಿದಲ್ಲಿ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗ್ಲಿ. ಈಗ ಮಾಜಿ ಶಿಕ್ಷೆಯಾಗಿಲ್ವೇ? ಸಾಕ್ಷಿ ಆಧಾರಗಳಿಲ್ಲದೆ ಶ್ರೀ ಧರ್ಮಸ್ಥಳ ಕ್ಷೇತ್ರದ ಮೇಲೆ ಕಳಂಕ ತರಲು ಯತ್ನಿಸುತ್ತಿರುವ ಕಿಡಿಗೇಡಿಗಳು, ಧರ್ಮ ವಿರೋಧಿಗಳು ನೀಡುತ್ತಿರುವ ಸಂದೇಶಗಳಿಗೆ ಹಿಂದೂಗಳು ಮನ್ನಣೆ ನೀಡದೆ ಸುಳ್ಳು ಸುದ್ದಿಗಳನ್ನು ವಿರೋಧಿಸಬೇಕು. ಧರ್ಮಾಧಿಕಾರಿಗಳಿಗೆ ನೈತಿಕ ಬೆಂಬಲ ಸೂಚಿಸಬೇಕು. ವಿರೋಧಿಗಳು ಸಾಕ್ಷಿಗಳಿಲ್ಲದೆ ಶ್ರೀ ಕ್ಷೇತ್ರದ ಹಾಗೂ ಹೆಗ್ಗಡೆ ಕುಟುಂಬದ ಮೇಲೆ ಮಾಡುತ್ತಿರುವ ಅಪಪ್ರಚಾರಗಳನ್ನು ಬಲವಾಗಿ ಖಂಡಿಸುತ್ತೇನೆ. ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮತ್ತು ಹೆಗ್ಗಡೆಯವರ ಕುಟುಂಬದೊಂದಿಗೆ ನಾವಿದ್ದೇವೆ. ಕುಮಾರಿ ಸೌಜನ್ಯರವರ ಸಾವಿಗೆ ಕಾರಣವಾದ ವ್ಯಕ್ತಿಗೆ ಶ್ರೀ ಮಂಜುನಾಥ ಸ್ವಾಮಿ ಶಿಕ್ಷಿಸಲಿ ಎಂದು ಪ್ರಾರ್ಥಿಸುತ್ತೇನೆ. ವಂದನೆಗಳು.